ಹೇಗೆ ಉಳಿಸ್ಕೋತೀರಾ? ಘಾಟ್ ಸೆಕ್ಷನ್ ಅಲ್ಲೆಲ್ಲ ಓಡಿಸಿದ್ದೀರಾ ಸಿಂಗಲ್ ವೇ? ಪ್ಯಾಸೆಂಜರ್ ಪ್ರಿನ್ಸಸ್ ನ ನಾವು ಕಾರಿಗೆ ಪೆಟ್ರೋಲ್ ಹಾಕ್ಸದೆ ಮಾಡ್ತಾ ಇದ್ದೀವಿ. ಓ ಬಿಡಿಸ್ಬಿಟ್ಟೆ. ಚೈನ್ ನನಗೆ ರೀಸೆಂಟ್ ಆಗಿ ಕುಂಕುಮ ಇಟ್ಮೇಲೆ ಮುಖದಲ್ಲಿ ಒಂದು ಕಡೆ ಅಂತ ಎಕ್ಸೈಟ್ ಆಗುತ್ತಲ್ಲ, ಆ ರೀತಿ ಆಯ್ತು. ಈಗಲೂ ಅಷ್ಟೇ, ನೈಟ್ ಬರುವಾಗೂ ಒಂದು 2 ಸಲ ಫೋನ್ ಎತ್ಕೊಟ್ಟೆ. ಅದು ಒಂದು ಈಸಿ ಜಾಬ್ ಅಲ್ಲ, ತುಂಬಾ ಕಷ್ಟ, ತುಂಬಾ ಪ್ರಿಪೇರ್ ಆಗಬೇಕು. ಗುಡ್ ಮಾರ್ನಿಂಗ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವಾಗ ನಾನು ಎಲ್ಲಿಗೆ ಹೋಗ್ತಿದ್ದೇನೆ ಅಂದರೆ ಮಂಗ್ಳೂರಿಗೆ ಹೋಗ್ತಿದ್ದೀನಿ. ನನ್ನ ಫ್ರೆಂಡ್ ಮದುವೆ ಇದೆ, ಅಂದರೆ ನನ್ನ ಫ್ರೆಂಡ್ ಅವ್ರ ಅಣ್ಣಂದು. ಹಾಗೆ ದೇವಸ್ಥಾನಕ್ಕೆ ಹೋಗೋದಿದೆ. ಸೊ 2 ಕೆಲಸನ ಒಟ್ಟಿಗೆ ಮುಗಿಯುತ್ತಲ್ಲ ಅಂತ ವಿ ಆರ್ ಗೋಯಿಂಗ್. ಆ್ಯಂಡ್ ನೀವೆಲ್ಲರೂ ಕ್ವಶನ್ ಮಾಡೋಕ್ಕೆ ಮುಂಚೆ ನಾನು ಹೇಳ್ಬಿಡ್ತೀನಿ, ಪಿಂಪಲ್ ಆಗಿದೆ ಬಿಕಾಸ್ ಪ್ರಾಪರ್ ಟೈಮ್ಗೆ ನಿದ್ದೆ ಮಾಡಿಲ್ಲ, ಅಂದರೆ ಫುಡ್ ಕರೆಕ್ಟಾಗಿ ಇಂಟೇಕ್ ಮಾಡಿಲ್ಲ, ಯಾವುದಿದೋ ಔಟ್ಸೈಡ್ ಫುಡ್ ತಿಂದರೆ ಹೀಗೆಲ್ಲ ಆಗುತ್ತೆ. ಸೊ ದಟ್ಸ್ ಓಕೆ. ನನಗೆ ಪಿಂಪಲ್ ಎಲ್ಲ ಬಂದರೆ ನಾನು ಏನು ಅಷ್ಟೊಂದು ಕಾನ್ಷಿಯಸ್ ಆಗಲಿ, ಅಯ್ಯೋ ಬಂದುಬಿಟ್ಟಿದೆಯಲ್ಲ ಅಂತ ಅದೆಲ್ಲ ಏನೂ ಕೇರ್ ಮಾಡಲ್ಲ. ಬಂದಿದೆ ಅದ್ರ ಪಾಡಿಗೆ ಅದು ಹೋಗುತ್ತೆ ಅಂತ ಸುಮ್ಮನೆ ಬಿಡ್ತೀನಿ. ಜಾಸ್ತಿ ಅದಕ್ಕೆ ಕೇರೆಲ್ಲ ಮಾಡೋಕ್ಕೆ ಹೋಗಲ್ಲ. ಅಂದರೆ ಏನಾದರೂ ಆಯಿಂಟ್ಮೆಂಟ್ ಹಚ್ಚೋದು ಅಥವಾ ಏನಾದರೂ ಹೋಮ್ ರೆಮಿಡೀಸ್ ಮನೇಲಿ ಟ್ರೈ ಮಾಡೋದೆಲ್ಲ ಮಾಡಲ್ಲ. ಬಿಕಾಸ್ ಬರುತ್ತೆ ಯೂಶ್ವಲಿ ಎಲ್ರಿಗೂ. ಸೊ ನನಗೆ ತುಂಬ ರೇರ್ ಬರೋದು, ಟಚ್ ವುಡ್ ಹಾಗೆ ಇರಲಿ. ಸೊ ಬಂದಾಗ ಏನೋ ಟ್ರೀಟ್ ಮಾಡೋಕ್ಕೆ ಹೋಗಲ್ಲ, ಅದ್ರ ಪಾಡಿಗೆ ಬಿಡ್ತೀನಿ. ಆ್ಯಂಡ್ ಇವಾಗ ಹೋಗೋಣ. ಲೆಟ್ಸ್ ಗೋ. ವೆಜ್ ನಾನ್ ವೆಜ್ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಆಗ್ಲಿಂದ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ, ಯಾಕಂದರೆ ನಮ್ಮ ವಿಡಿಯೋಗ್ರಾಫರ್ ಮುಸ್ತಫಾ ಅವರು ಸ್ವಲ್ಪ ಆ ಮುಸ್ತಫಾನ ತೋರ್ಸಕ್ಕಾಗಲ್ಲ. ಸೊ ವಿಡಿಯೋಗ್ರಾಫರ್ ಮುಸ್ತಫಾ ಅವರೇ ಈ ಬ್ಲಾಗಿನ ವಿಡಿಯೋಗ್ರಾಫರ್ ಆಗಿರ್ತಾರೆ. ಏನೋ ನೀಟಾಗಿ ಕಂಟೆಂಟ್ ಸಿಗಲಿಲ್ಲ ಅಂದರೆ ಮುಸ್ತಫಾ ಅನ್ನೋರಿಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಹಾಕಿ ಏನು ಅನಿಸುತ್ತೆ, ಹೇಗಿತ್ತು ಈ ಬ್ಲಾಗ್ ಅಂತ. ಸೊ ಆನ್ ದ ವೇ ಏನೋ ಎಷ್ಟು ಅವರ್ ಬೇಕು ನಾವು. ಓಕೆ, ಸೊ ಇವಾಗ ಹಾಸನಲ್ಲಿದ್ದೀವಿ. ಸೊ ವಿ ನೀಡ್ 3 hours. ಇನ್ನೆಲ್ಲದೂ ಸ್ಟಾಪ್ ಮಾಡಿದ್ರೆ ಏನಾದ್ರು ತಿನ್ನೋಕ್ಕೆ ಒಂದು 1/2 hour ಎಕ್ಸ್ಟೆಂಡ್ ಆಗ್ಬೋದು, ಆರೆಲ್ಸ್ 3 hours ಆಗುತ್ತೆ. ಸೊ ಅಷ್ಟರಲ್ಲಿ ಊಟ ಯಾಕೆ ತಿಂದ್ವಲ್ಲ ಇವಾಗ ತಾನೆ. ನಂಗೆ ಬರ್ಗರ್ ತಿನ್ನೋಕೆ ಇಷ್ಟ ಇಲ್ಲ, ಆದರೂ ಈ ಮುಸ್ತಫಾ ನಿಲ್ಲಿಸಿ ಫಸ್ಟ್ ಟೈಮು ಒಂದು ಹೈವೇಲಿ ಬರ್ಗರ್ ಬೇಕು, ಬರ್ಗರ್ ತಿನ್ನೋಣ ಅಂತ ಹೇಳಿ ಬರ್ಗರ್ ತಿನ್ಸಿದ್ರು. ನಂಗೆ ಆ್ಯಕ್ಚುಲಿ ಒಳ್ಳೆ ವೆಜ್ ಮೀಲ್ಸ್ ಬೇಕಿತ್ತು, ಬಟ್ ದಟ್ಸ್ ಓಕೆ, ಏನು ಮಾಡೋಕ್ಕಾಗಲ್ಲ. ಟ್ರಾವೆಲ್ ಮಾಡುವಾಗ ಎಲ್ಲರಿಗೂ ಒಂದೊಂದು ಥರ ಇರುತ್ತೆ ಮೈಂಡ್ ಸೆಟ್ಟು. ತುಂಬ ಹುಚ್ಚುಚ್ರಂಗೆ ಆಡ್ತಾ ಇರ್ತಾರೆ, ತುಂಬ ಅಂತ ನಗ್ತಾ ಇರ್ತಾರೆ, ಅಳ್ತಾ ಇರ್ತಾರೆ. ಅಂಥವ್ರ ಮಧ್ಯೆ ಟ್ರಾವೆಲ್ ಮಾಡೋದು ಎಷ್ಟು ಕಷ್ಟ ಅಂತ ನಿಮ್ಗೆ ಗೊತ್ತಿರುತ್ತೆ ಅನ್ಸುತ್ತೆ. ನನಗಂತೂ ಸಿಕ್ಕಾಪಟ್ಟೆ ಅನುಭವ ಆಗಿದೆ. ಅದು ಮುಸ್ತಫಾನವ್ರ ಜೊತೆ ಟ್ರಾವೆಲ್ ಮಾಡೋದಿದೆಯಲ್ಲ, ಆಗಲ್ಲ. मस्त जोक मारा रे, या हंस रे हंस. ನಿನ್ನ ಆಕ್ಷನ್ಸ್ ಎಲ್ಲ ತೋರಿಸ್ಲ ಮುಸ್ತಫಾ. ಸೊ ಈ ವ್ಲಾಗಲ್ಲಿ ನಾನು ಏನೇನು ಮಾಡ್ತೀನಿ ತರಲೆ ತುಂಟಾಟ ಎಲ್ಲ ಈ ಮುಸ್ತಫಾ ಅವರು ಕ್ಯಾಪ್ಚರ್ ಮಾಡಬೇಕು. ಇಫ್ ಇನ್ ಕೇಸ್ ಈ ವ್ಲಾಗಲ್ಲಿ ಏನೋ ಕಂಟೆಂಟ್ ಸಿಗಲಿಲ್ಲ ಅಂದರೆ ಗೈಸ್, ಇವ್ರನ್ನ ರಿಜೆಕ್ಟ್ ಮಾಡಿ ಬೇರೆಯವ್ರನ್ನ ಹೈರ್ ಮಾಡ್ತೀನಿ. ಓಕೆ, ಇಲ್ಲ ಬರೀ ಡೌಗಳು ನಿಂದ. ಸೊ ಲೆಟ್ಸ್ ಸಿ, ನಿಮ್ಮ ಕೈಲಿದೆ, ನಿಮ್ಮ ಕೆಲಸನ ಹೇಗೆ ಉಳಿಸ್ಕೋತೀರಾ, ನಿಮ್ಮ ಟ್ಯಾಲೆಂಟ್ನ ಹೇಗೆ ತೋರಿಸ್ತೀರಾ ಅಂತ. ಆಲ್ ದ ಬೆಸ್ಟ್. ಓಕೆ ಗೈಸ್, ಇಟ್ಸ್ ಟೈಮ್ ಟು ಸ್ಲೀಪ್. ಇವಾಗ ನಾನು ನಿದ್ದೆ ಮಾಡೋಕ್ಕೆ ಹೋಗ್ತೀನಿ. ಮುಸ್ತಫಾ ಅವರು ಒಳ್ಳೊಳ್ಳೆ ವ್ಯೂ ಶಾಟ್ಸ್ ಬಂದರೆ, ಮಳೆ ಬಂದರೆ, ಸೊ ನೀಟಾಗಿ ನೀವು ಅದನ್ನು ವೀಡಿಯೋ ಮಾಡಿ ಕ್ಯಾಪ್ಚರ್ ಮಾಡಬೇಕು. ದಿಸ್ ಇಸ್ ಮೈ ಆರ್ಡರ್. ಸೊ ಮಳೆ ಬರೋ ಸಾಧ್ಯತೆಗಳು ತುಂಬ ಇದೆ. ಸೊ ಅದನ್ನೆಲ್ಲ ನೀಟಾಗಿ ಕ್ಯಾಪ್ಚರ್ ಮಾಡಿ ಬ್ಯೂಟಿ ಶಾಟ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹಂಗಂತ ನನ್ನ ಫೇಸಲ್ಲಿರೋ ಬ್ಯೂಟಿ ತೆಗಿಬಿಡಿ, ನೇಚರ್ ಬ್ಯೂಟಿನ ತೆಗೀರಿ, ಆಯ್ತಾ? ಓಕೆ, ಇದ್ಮೇಲೆ ಸಿಗೋಣ. ಬಾಯ್. ಗಾಯ್ಸ್, ಆ್ಯಕ್ಚುಲಿ ಏನಂದರೆ ನಾನು ನಿದ್ದೆನೇ ಮಾಡಿಲ್ಲ. ಇವ್ರು ಹೇಗೆ ಓಡಿಸ್ತಾರೆ ಅನ್ನೋದನ್ನ ನೋಡ್ತಾ ಕೂತಿದ್ದೆ. ಆಮೇಲೆ ಹಂಗೆ ಕ್ವಶನ್ ಮಾಡ್ತಾ ಅವ್ರು ನನಗೊಂದು ಕ್ವಶನ್ ಕೇಳಿದ್ರು ಮುಸ್ತಫಾ ಅವರು. ಘಾಟ್ ಸೆಕ್ಷನಲ್ಲೆಲ್ಲ ಓಡಿಸಿದ್ದೀರಾ ಸಿಂಗಲ್ ವೇಲಿ, ಹೈವೇಲೆಲ್ಲ?
ಇಲ್ಲ ನಾನು ಬರೀ ಬೆಂಗಳೂರಲ್ಲಿ ಅಷ್ಟೇ ಓಡಾಡೋದು. ಅವಾಗ ಹೋಗ್ತೀನಿ ಬರ್ತೀನಿ, ಅದು ಸ್ವಲ್ಪ ಅಷ್ಟೇ ಓಡಿಸೋದು. ನನ್ನ ಫ್ರೆಂಡ್ಸ್ ಇರ್ತಾರೆ ಓಡ್ಸೋಕ್ಕೆ ಅಂತ ಹೇಳಿದೆ. ಅದಕ್ಕೆ ಮುಸ್ತಫಾ ಅವರು ಇವಾಗ ಘಾಟ್ ಸೆಕ್ಷನಲ್ಲಿ ನೀವೇ ಓಡಿಸಿ ಅಂತ ಇಂಥ ಬಿಸಿಲು ಕಾರ್ ಕೊಟ್ಟಿದ್ದಾರೆ. ಸೊ ಈ ಥರ ಮೋಟಿವ್ ಮಾಡೋ ಮುಸ್ತಫಾ ಎಲ್ರಿಗೂ ಎಲ್ಲರ ಜೀವನದಲ್ಲೂ ಇರಬೇಕು. ಬಿಕಾಸ್ ಅಂದರೆ ಈ ಥರ ಎಲ್ಲ ಓಡ್ಸೋದು ಕಲಿಬೇಕು, ಮಾಡಬೇಕು, ಮಟ್ಟಬೇಕು ಅಂತ ಹೇಳ್ತಾರಲ್ಲ, ಖುಷಿ ಆಗುತ್ತೆ ಅಷ್ಟೇ. ನಾನು ಡ್ರೈವಿಂಗ್ ಮಾಡೋದು 1 hour 20 minutes ಡ್ರೈವ್ ಮಾಡಿದ್ದೀನಿ, ಸಾಕಾಯ್ತು ನನಗೆ. ಅಂದರೆ ಯಾರಾದರೂ ಡ್ರೈವಿಂಗ್ ಬರುತ್ತೆ ಅಂತ ಅಂದಾಗ ನಾನು ಹೇಗೆ ಬಿಹೇವ್ ಮಾಡ್ತೀನಿ ಅಂದರೆ, ಐ ಆಮ್ ದ ಪ್ಯಾಸೆಂಜರ್ ಪ್ರಿನ್ಸಸ್ ಆ್ಯಕ್ಚುಲಿ. ಸೊ ಪ್ರಿನ್ಸಸ್ ಯಾವಾಗಲೂ ಡ್ರೈವಿಂಗ್ ಸೀಟ್ ಇರೋ ಪಕ್ಕದಲ್ಲಿ ಕೂತ್ಕೊಂಡು ಆರಾಮಾಗಿ ಚಿಲ್ ಮಾಡ್ತಾ ಮಜಾ ಮಾಡ್ತಾ ನಿದ್ದೆ ಬಂದಾಗ ನಿದ್ದೆ ಮಾಡ್ತಾ ತಿನ್ನಬೇಕು ಅನ್ಸಕ್ಕೆ ತಿಂತ ಕೂರಬೇಕು. ಸೊ ಐ ಆಮ್ ದ ಪ್ಯಾಸೆಂಜರ್ ಪ್ರಿನ್ಸಸ್. ಸೊ ಅಷ್ಟು ಡ್ರೈವ್ ಮಾಡಿದ್ದೀನಿ, ಸಾಕು ಇವತ್ತಿಗೆ ಅಷ್ಟೇ, ಚೆನ್ನಾಗೋಯ್ತು. ಸೊ ಹೋಗ್ತಾ ಇದ್ದೀವಿ. ಇನ್ನೊಂದು ವಿಷಯ ಏನಪ್ಪ ಅಂದರೆ, ನಾವು ಕಾರಿಗೆ ಪೆಟ್ರೋಲ್ ಹಾಕ್ಸೋದೇ ಮಾಡ್ತಾಯಿದ್ದೀವಿ. ವಿ ಹ್ಯಾವ್ ಓನ್ಲಿ 40 kilometers, ಅಂದರೆ 40 kilometers ಅಷ್ಟೇ ಹೋಗೋಕ್ಕಾಗೋದು. ಬಟ್ ಘಾಟ್ ಸೆಕ್ಷನಲ್ಲಿ ಆಲ್ಮೋಸ್ಟ್ ಇವಾಗ 50 kilometer ಎಲ್ಲೂ ಪೆಟ್ರೋಲ್ ಬಂಕ್ ಇಲ್ವಂತೆ. ಇಲ್ಲಿ ವಿಚಾರಿಸಿದ್ವಿ ಒಂದೆರಡು ಕಡೆ. ಸೊ ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಸೊ ಡೌನ್ ಇದೆಯಂತೆ, ನ್ಯೂಟ್ರಲ್ ಹಾಕ್ಕೊಂಡು ಹೋಗೋಣ ಅಂತ ಯೋಚನೆ ಮಾಡ್ತಿದ್ದೀವಿ. ಹಂಗೆಲ್ಲ ಮಾಡೋಕ್ಕೆ ಹೋಗಲ್ಲ. ಅಕಸ್ಮಾತ್ ಗಾಡಿ ನಿಂತರೆ ಯಾರಿಗಾದ್ರೂ ಫೋನ್ ಮಾಡಿ, ಟೋಯಿಂಗ್ ವೆಹಿಕಲ್ ಅವ್ರಿಗೆ ಟೋ ಮಾಡ್ತಾರಲ್ಲ ಆ ವೆಹಿಕಲ್ಗೆ ಫೋನ್ ಮಾಡಿ ತರ್ಸ್ಕೊಂಡು ಹೋಗೋದು ಅಷ್ಟೇ. ಇಫ್ ನಾಟ್ ಎಲ್ಲ ದೇವ್ರ ಕೈಲಿದೆ ಏನು ಮಾಡಬೇಕು ಅಂತ. ಸೊ ನೋಡೋಣ, ಹೋಪ್ ಫಾರ್ ದ ಬೆಸ್ಟ್. ಪೆಟ್ರೋಲ್ ಬಂಕ್ ಬೇಗ ಸಿಗಲಿ ಆ್ಯಂಡ್ ಪೆಟ್ರೋಲ್ ಖಾಲಿ ಆಗದೇ ಇರಲಿ. ಮುಸ್ತಫಾ ಅವರೇ ಪ್ಯಾಸೆಂಜರ್ ಪ್ರಿನ್ಸಸ್ನ ಕರ್ಕೊಂಡು ಹೋಗುತ್ತೆ ಮೆಲ್ಲಗೆ. Okay. ಆ್ಯಕ್ಚುಲಿ ನಾವೊಂದು ಮದುವೆಗೆ ಹೋಗ್ತಿದ್ವಿ, ತುಂಬ ಲೇಟ್ ಆಗಿಬಿಟ್ಟಿದೆ. ಅದಕ್ಕೇ ಕಾರಲ್ಲಿ ರೆಡಿಯಾಗಿ ಹೋಗ್ತಾ ಇದ್ದೀವಿ. ಸೊ ಟೈಮ್ನ ಸೇವ್ ಮಾಡ್ತಾ ಇದ್ದೀನಿ. ಅಂದರೆ ರೂಮಿಗೆ ಹೋಗಿ ರೆಡಿಯಾಗಿ ಹೋಗೋಷ್ಟು ತುಂಬ ಲೇಟ್ ಆಗಿಬಿಡುತ್ತೆ ಹೇಳಿ ಕಾರಲ್ಲೇ ರೆಡಿ ಆಗ್ತಾ ಇದ್ದೀನಿ. ಏನು ಮೇಕಪ್ ಎಲ್ಲ ಹಾಕಿ ಫುಲ್ಲು ಹಂಗೆಲ್ಲ ತುಂಬ ಸಿಂಪಲ್ ಆ್ಯಂಡ್ ಸಟಲಾಗಿ ಜಸ್ಟ್ ಮಾಯಿಶ್ಚರೈಸರ್, ಬ್ಲಷ್, ಲಿಪ್ಸ್ಟಿಕ್ ಅಷ್ಟೆ. ನೋಡಿ ಆಲ್ಮೋಸ್ಟ್ ರೆಡಿ ಅಷ್ಟೇ. ನನ್ನ ಹತ್ರ ಪೌಡರ್ ಇತ್ತು, ಒಂದು ಕಾಂಪ್ಯಾಕ್ಟ್ ಪೌಡರ್. ಸೊ ಅದನ್ನು ಡ್ಯಾಬ್ ಮಾಡಿ ಸ್ವಲ್ಪ ಸೆಟ್ಟಿಂಗ್ ಸ್ಪ್ರೇ ಹಾಕ್ಬಿಟ್ಟಿದ್ದೀನಿ. ಈಗ ಸ್ವಲ್ಪ ಗ್ಲೋ ಕಾಣಿಸ್ತಾ ಇದೆ. ಸಿ ಗೈಸ್, ಐ ಹ್ಯಾವ್ ದ ಟೈನಿಯಸ್ಟ್ ಲಿಪ್ಸ್ಟಿಕ್. ಇದು ನಮ್ಮ ಅಕ್ಕ ಅವಳು ಮೇಕಪ್ ಕಿಟ್ಟಲ್ಲಿತ್ತು. ನಾನು ಕೇಳಿದೆ ಅಂದರೆ ರಿಕ್ವೆಸ್ಟ್ ಮಾಡಿ ಸ್ವಲ್ಪ ಬೇಡ ಅಂದರೂ ಎತ್ಕೊಂಡು ಬಂದುಬಿಟ್ಟಿದ್ದೀನಿ. ಅಷ್ಟೇ ಕ್ಯೂಟಾಗಿದೆ. ಓ ಬಿಡಿಸ್ಬಿಟ್ಟೆ, ಸಿಕ್ತು. ಆ್ಯಂಡ್ ಶೇಡು ಕೂಡ ಸಗದಾಗಿದೆ. ಸೊ ಕ್ಯೂಟ್. 3 ಕಪ್ಪೆಗಳು ನೀರು ಬಿಡ್ತಿದೆ. ಅದು ಒಂದು ಶ್ರೀಮಾನ್, ಒಂದು CV ಬ್ರದರ್, ಇನ್ನೊಂದು ಮುಸ್ತಫಾ. I don't care. ಕೈಯಲ್ಲಿ ಇಟ್ಕೊಂಡು ತಿಂತದೆ. ನಾನು ಫೋನ್ಗೆ ಬಿಟ್ಬಿಟ್ರೆ ದೊಡ್ಡದಲ್ಲಿ ಬಂದ್ಕೊಂಡು ಅದನ್ನ ಹಿಡಿಬೇಕು ಈಗ ಹೆಂಗಾರ ಮಾಡಿ. ಮನೆ ತಗೊಂಡೋಗಿ ಕುತ್ಕೊಂತೀನಲ್ಲ, ಸುಭಾಷ್ ತರ ಮಾಡೋದು ನಕಲೆ ಮಾಮು ಅಂತೆ. ಅದನ್ನ ಮಾಮು ಅಂತ ಇರಿಸ್ತಾರ ನೋಡಿ. ಯಾರು ನೀನು? ಲೀಚ್ ಇದೆ ಇಲ್ಲಿ. ಲೀಚ್ ಎಲ್ಲಿದೆ? ಲೀಚ್ ಅಲ್ಲ ಅದು, ಕಣ್ಣು. ಲೀಚ್ ನೋಡಿ, ಕಣ್ಣು ಒಳಗೋಗುತ್ತೆ. ಫೈನಲಿ ರೂಮಿಗೆ ರೀಚ್ ಆಗಾಯಿತು ಆ್ಯಂಡ್ ಫ್ರೆಶ್ ಅಪ್ ಆಗಿದ್ದಾಯಿತು.
ಈ ಔಟ್ಫಿಟ್ ಎಲ್ಲಿ ತೊಗೊಂಡಿದ್ದು ಅಂತ ಆಮೇಲೆ ಕೇಳಬೇಡಿ, ಬಿಕಾಸ್ ನಾನು ಈ ನೈಟ್ ಡ್ರೆಸ್ನ ತೊಗೊಂಡಿದ್ದು ಥೈಲ್ಯಾಂಡಲ್ಲಿ. ಅಂದರೆ ದಿಸ್ ಮೆಟೀರಿಯಲ್ ಸೋ ಗುಡ್ ಆ್ಯಂಡ್ ಒಂಥರ ಸಿಲ್ಕ್ ಮೆಟೀರಿಯಲ್ ಅಂತ ಹೇಳ್ತಾರೆ ಗೊತ್ತಾ, ಆ ಥರ ಇದೆ. ಹಾಗೆ ಈ ಚೈನ್ ನನಗೆ ರೀಸೆಂಟಾಗಿ ಗಿಫ್ಟ್ ಮಾಡಿದ್ದು ಪೂಜಿತಾ ಅವ್ರ ಮಮ್ಮಿ ಆಂಟಿ. ನನಗೆ ಹೋಗಿದ್ದೆ ಅವ್ರ ಮಮ್ಮಿ ನೋಡೋದಕ್ಕೆ ಹುಷಾರಿರಲಿಲ್ಲ ಅಂತ, ಸೊ ಅವಾಗ ಆಂಟಿ ದುಬೈಯಿಂದ ತರಿಸಿ ನನಗೆ ಗಿಫ್ಟ್ ಮಾಡಿರೋದು. ದಟ್ ವಾಸ್ ಸೋ ಸ್ವೀಟ್ ಆ್ಯಂಡ್ ಅನ್ಎಕ್ಸ್ಪೆಕ್ಟೆಡ್ ಥಿಂಗ್ ಅಂತ ಹೇಳ್ತಾರಲ್ಲ, ನನಗೊಂದು ಸ್ಯಾರಿ ಗಿಫ್ಟ್ ಮಾಡಿ ಇದನ್ನು 18 ಕ್ಯಾರೆಟ್ ಗೋಲ್ಡ್ ಕೊಟ್ಟು ನನ್ನ ಮಗಳು ನೀನು ಅಂತ ಹೇಳಿ, ದಟ್ ವಾಸ್ ವೆರಿ ಸ್ವೀಟ್ ಗೆಸ್ಚರ್. ಥ್ಯಾಂಕ್ ಯು ಆಂಟಿ. ಆ್ಯಂಡ್ ಈ ನೈಟ್ ಡ್ರೆಸ್ ನಾನು ಥೈಲ್ಯಾಂಡಲ್ಲಿ ತೊಗೊಂಡು, ಇಟ್ ವಾಸ್ ಸೋ ಗುಡ್. ಇವಾಗ ರಿಗ್ರೆಟ್ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ, ಯಾಕಂದರೆ ಜಸ್ಟ್ 2 ತೊಗೊಂಡು ಬಂದೆ ಟ್ರಯಲ್ ಮಾಡೋಣ ಅಂತ ಹೇಳಿ, ಅದು ಇವಾಗ ಬೇಕು ಅನಿಸುತ್ತೆ. ಆ್ಯಂಡ್ ದಿಸ್ ಇಸ್ ಮೈ ನ್ಯೂ ಹೇರ್ ಸ್ಟೈಲ್. ಇಟ್ಸ್ ಟೈಮ್ ಟು ಸ್ಲೀಪ್, ಅಂದರೆ ಇವಾಗ ಮಲಗೋ ಸಮಯ. ಬಿಕಾಸ್ ಬೆಳಗ್ಗೆ ಬೇಗ ಎದ್ದು ಫ್ರೆಶ್ ಅಪ್ ಆಗಿ ಸ್ನಾನ ಮಾಡಿ ನಾವು ದೇವಸ್ಥಾನಕ್ಕೆ ಹೋಗಬೇಕು. ಸೊ ನಾಳೆ ಬೆಳಗ್ಗೆ ಸಿಗೋಣ. ಬಾಯ್, ಟೇಕ್ ಕೇರ್. ಈಗ ಸ್ವಲ್ಪ ಮುಖ ತೊಳೆದು ಚಂದ ನಿದ್ದೆ ಮಾಡಬೇಕು ಅಷ್ಟೇ. ಗುಡ್ ಮಾರ್ನಿಂಗ್ ಗಾಯ್ಸ್. ಸೊ ಇವಾಗ ನಾವು ದೇವಸ್ಥಾನಕ್ಕೆ ಹೋಗೋಕ್ಕೆ ರೆಡಿ ಆಗ್ತಿದ್ದೀವಿ. ಆ್ಯಂಡ್ ಈ ವೆದರ್ ಕಂಡೀಷನ್ಗೆ ಇನ್ನೂ 7 ಗಂಟೆ ಅಂತ ಹೇಳಿ ಲೇಟಾಗಿದ್ದೀವಿ. ಸೊ ಇಟ್ಸ್ ಆಲ್ರೆಡಿ 11. ದೇವಸ್ಥಾನಕ್ಕೆ ಬೇಗ. ಇವಾಗ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಆ್ಯಂಡ್ ವೇರಿಂಗ್ ದಿಸ್ ಸ್ಯಾರಿ ಫ್ರಮ್ ಲಿವಿಶಾ, ಬ್ಲೌಸ್ ಫ್ರಮ್ ದುತೇರಾ. ಸೊ ಜ್ಯುವೆಲ್ಸ್ ಕೂಡ ಎಲ್ಲ ಡೀಟೇಲ್ಸು ನಿಮಗೆ ಇನ್ಸ್ಟಾಗ್ರಾಮಲ್ಲಿ ಹಾಕಿರ್ತೀನಿ, ಗೋ ಚೆಕ್ಔಟ್. ಹಾಂ, ಇವಾಗ ಓಕೆ, ಎಸ್, ಲೆಟ್ಸ್ ಗೋ. ಈಗ ನಾವು ಫಸ್ಟ್ ಹೋಗ್ತಿರೋದು ಬಂದು ಕೊರಗಜ್ಜಾಗೆ. ಸೊ ಕೊರಗಜ್ಜಾಗೆ ಹೋಗಿ ನಾನು ಆ್ಯಕ್ಚುಲಿ ಏನೋ ಬೇಡ್ಕೊಂಡಿದ್ದೆ ಒಂದಷ್ಟು. ಸೊ ಹರಕೆ ಕೊಡೋದಿತ್ತು ಕೊರಗಜ್ಜಾಗೆ, ಅದು ಕೊಟ್ಟಾದಮೇಲೆ ನಾವು ಕಟೀಲಿಗೆ ಹೋಗ್ತೀವಿ. ಕಟೀಲ್ ಆದಮೇಲೆ ನಾವು ಕೊಲ್ಲೂರಿಗೆ ಹೋಗ್ತೀವಿ. ಅಷ್ಟೇ, ಇಟ್ಸ್ ಡನ್ ಫಾರ್ ದ ಡೇ, ಬ್ಯಾಕ್ ಟು ಬೆಂಗಳೂರು. ಅಂತ ಶೆಕೆ. ಒಂದೊಂದು ಸಲ ವೆದರ್ ಮಾತ್ರ ಮಂಗಳೂರ್ದು ಒಂದೊಂದು ಸಲ ಒಂಥರ. ಬೆಳಗ್ಗೆ ಎಲ್ಲ ಮಳೆ ಬಂತು, ಈಗ ನೋಡಿದ್ರೆ ಬಿಸಿಲು ಶುರು ಆಯಿತು. ಹಾಯ್ ಶ್ರೀಮಂತ್, ಅವ್ರು ಮಾತಾಡಲ್ಲ ಹೇಳಿ ಶ್ರೀಮಂತ್, ಇವ್ರು ಯಾರು ಓವರ್ಟೇಕ್ ಮಾಡ್ಕೊಂಡೋದ್ರು ಅಂತ ಅವಾಗಲಿಂದ ಓವರ್ಟೇಕ್ ಮಾಡ್ತಿದ್ರು. ಆ್ಯಕ್ಚುಲಿ ಈ ಸಲ ನೀರು ತುಂಬ ಕಮ್ಮಿ ಇದೆ. ಕುಂಕುಮ ಇಟ್ಮೇಲೆ ಮುಖದಲ್ಲಿ ಒಂದು ಕಡೆ ಇವಾಗ ಆನೆ ನೋಡೋಕೆ ಬಂದ್ವಿ. ಆ್ಯಕ್ಚುಲಿ ಯಾವಾಗಲೂ ಅದೊಂದು ಜಾಗ ಇತ್ತು, ಅದರಲ್ಲೇ ಅಲ್ಲೇ ಇದೆ, ಅದರಲ್ಲೇ ಇರೋದು. ಬಟ್ ಇವಾಗ ಡಾಕ್ಟರು ಇಲ್ಲ ಕಾಡಲ್ಲಿರಬೇಕು, ಮಣ್ಣಿನ ವಾಸನೆ ತೊಗೋಬೇಕಂತೇನೋ ಹೇಳಿದ್ದಾರೆ ಅಂತ ಹೇಳಿ ಅದನ್ನು ಇಲ್ಲಿ ಬಿಟ್ಟಿದ್ದಾರೆ. ಸೊ ವಿ ಆರ್ ಗೋಯಿಂಗ್ ಟು ಸಿ ದ್ಯಾಟ್. ಅಂದರೆ ದೇವಸ್ಥಾನಕ್ಕೆ ಬಂದಾಗ ನಾನು ಕಂಪಲ್ಸರಿ ದೇವಿ ದರ್ಶನ ಆದಮೇಲೆ ಆನೆನ ನೋಡೋಕ್ಕೆ ಬಂದೇ ಬರ್ತೀನಿ. ಸಿ ಹೌ ಕ್ಯೂಟ್ ಇಟ್ಸ್ ಸ್ಲೀಪಿಂಗ್. ಲಕ್ಷ್ಮೀ, ಅದು ಯಾಕೆ ನನಗೆ ಇಷ್ಟು ಹಿಂಸೆ ಕೊಡ್ತೀರಾ ಅಂತ ಮನಸ್ಸಲ್ಲೇ ಬೈಕೋತಾ ಇರುತ್ತೆ. ಓಕೆ, ಥ್ಯಾಂಕ್ ಯು. ಬಾಯ್ ಲಕ್ಷ್ಮಿ. ಲಕ್ಷ್ಮಿ ಬಾಯ್ ನೋಡಿ, ಚೆನ್ನಾಗಿ ಬಾಯ್ ಮಾಡಿದ್ದಾರೆ. ಬಾಯ್ ಲಕ್ಷ್ಮಿ. ಓ ಗಾಡ್, ಅಂದರೆ ಆನೆ ನೋಡಿದಾಗ ಎಷ್ಟು ಖುಷಿ ಆಗುತ್ತೆ ಅಂದರೆ, ದಟ್ ಇನ್ನರ್ ಚೈಲ್ಡ್ ಇನ್ ಮೀ ಅವಾಗಲೂ ಅಂತ ಎಕ್ಸೈಟ್ ಆಗುತ್ತಲ್ಲ, ಆ ರೀತಿ ಆಯಿತು. ಸೋ ಹ್ಯಾಪಿ. ಅಂದರೆ ಇಲ್ಲಿರೋ ಜಾಗ ಯಾರಿಗೂ ಗೊತ್ತಿಲ್ವಂತೆ, ಅಂದರೆ ಯಾರನ್ನೂ ಬಿಡ್ತಾ ಇಲ್ವಂತೆ ಪಾಪ. ನಾನು ವರ್ಷಕ್ಕೊಂದು ಸಲ ಬಂದಾಗ ನೋಡಿಕೊಂಡೇ ಹೋಗೋದು, ಮಿಸ್ ಮಾಡಲ್ಲ. ಅಂದರೆ ಅದ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಅದನ್ನು ಆಟ ಆಡಿಸಿ ಸ್ವಲ್ಪ ಗೋಲ್ಡ್ ಕೊಟ್ಟು ಹೋಗ್ತೀವಿ. ಇದು ನನ್ನ ಆಸೆ, ಬೀಚ್ ನೋಡಬೇಕಂತ ತುಂಬ ಆಸೆ ಆಗಿತ್ತು. ಬೀಚಲ್ಲಿ ಆಟ ಆಡಬೇಕು, ನಡೆದಾಡಬೇಕು ಅಂತ ತುಂಬ ಆಸೆ ಆಗಿತ್ತು. ಬಟ್ ಆಗಿರಲಿಲ್ಲ. ಅಟ್ಲೀಸ್ಟ್ ದೂರದಿಂದ ಬೀಚ್ ಆದರೂ ನೋಡೋಣ ಅಂಥೇಳಿ ಬಂದ್ವಿ.
ಈ ಟೈಮಲ್ಲಿ ಬೀಚ್ ಹತ್ರ ಹೋಗೋದಕ್ಕೂ ಭಯ ಆಗುತ್ತಪ್ಪ. ಎಷ್ಟು ಕಡೆ ನ್ಯೂಸು ಯಾವ್ರು ಕಚ್ಕೊಳೋದ್ರು ಇವ್ರು ಕಚ್ಕೊಳೋದ್ರು ಅಂತ. ನಾನು ಕಚ್ಕೊಂಡು ಹೋಗ್ಬಿಟ್ರೆ ಆಮೇಲೆ ಹಾಯ್, ಗುಡ್ ಮಾರ್ನಿಂಗ್. ಸೊ ನೆನ್ನೆ ಆ್ಯಕ್ಚುಲಿ ಫುಲ್ಲು ಟಯರ್ಡ್ ಡೇ ಆ್ಯಂಡ್ ಎಂಜಾಯ್ ಮಾಡ್ತಿದ್ದೆ ಆ ಕ್ಷಣನ ಮೂಮೆಂಟ್ನ ಸಖತ್ ಎಂಜಾಯ್ ಮಾಡ್ತಿದ್ದೆ. ಸೊ ಹಂಗಾಗಿ ಯಾವುದೂ ಸರಿಯಾಗಿ ವೀಡಿಯೋ ಮಾಡೋಕ್ಕಾಗಿಲ್ಲ. ಇನ್ನು ದೇವಸ್ಥಾನದಲ್ಲಿ ಸ್ಪೆಷಲಿ ನನಗೆ ಫೋನ್ ಎತ್ಕೊಂಡು ವೀಡಿಯೋ ಮಾಡೋದಕ್ಕೆಲ್ಲ ಇಷ್ಟ ಆಗಲ್ಲ. ಆಮೇಲೆ ದೇವಸ್ಥಾನದಿಂದ ಬಂದಮೇಲೂ ಅಷ್ಟೇ ಆ ದೇವಸ್ಥಾನದಲ್ಲಿ ಆದ ಎಕ್ಸ್ಪೀರಿಯನ್ಸ್ನ ಅಲ್ಲಾದ ಅನುಭವನ ಅಂದರೆ ಏನೋ ಒಂದು ಯಾವ್ದಾದ್ರು ದೇವಸ್ಥಾನಕ್ಕೆ ಹೋದಾಗ ಏನಾದರೂ ಒಂದು ಸಿಂಪ್ಟಮ್ಸ್ ಕೊಡುತ್ತಲ್ಲ ಆ ದೇವರು, ಅದೆಲ್ಲ ಸಖತ್ತು ಮಜಾ ಕೊಡುತ್ತೆ ಆ್ಯಂಡ್ ಖುಷಿ ಕೊಡುತ್ತೆ. ಮಜಾಗಿನ್ನ ಖುಷಿ. ಏನೋ ಒಂದು ಸಿಂಪ್ಟಮ್ಸ್, ದೇವಿ ಏನೋ ಒಂದು ಸಿಂಪ್ಟಮ್ಸ್ ಕೊಡ್ತಾಳೆ. ಎಲ್ರಿಗೂ ಒಂಥರ ಮಾಡಿ ನನ್ನ ಒಂಥರ ಸ್ಪೆಷಲ್ಲಾಗಿ ಏನೋ ಒಂದು ಮಾಡಿರ್ತಾಳೆ ಆ ದೇವಿ, ಯಾವುದೇ ದೇವಸ್ಥಾನಕ್ಕೆ ಹೋದ್ರೆ. ಸೊ ಅದೆಲ್ಲ ಯೋಚನೆ ಮಾಡ್ತಾ ಖುಷಿ ಆಗ್ತಿತ್ತು. ಹಾಗಾಗಿ ಯಾವುದೂ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ. ಆ್ಯಂಡ್ ಈಗಲೂ ಅಷ್ಟೇ ನೈಟ್ ಬರುವಾಗೂ 1-2 ಸಲ ಫೋನ್ ಎತ್ಕೊಟ್ಟೆ, ಬೇಡ ಎಂಜಾಯ್ ಮಾಡೋಣ ಈ ಮೂಮೆಂಟ್ನ ಅಂತೇಳಿ ಮಾಡಿಲ್ಲ. ಆ್ಯಂಡ್ ನೈಟು ಬೆಂಗಳೂರಿಗೆ ಹೊರಡಬೇಕಿತ್ತು. ಆ್ಯಕ್ಚುಲಿ ಎಲ್ಲರಿಗೂ ಫುಲ್ಲು ಟಯರ್ಡಾಗಿ ಹೋಗಿತ್ತು ಟ್ರಾವೆಲ್ ಮಾಡಿ ಆ್ಯಂಡ್ ಮಳೆ ಬೇರೆ ಬರ್ತಿತ್ತು. ಸೊ ಯಾಕೆ ಅಂತ ಹೇಳಿ ಯಾವುದೋ ಒಂದು ಸ್ಟೇ ಬುಕ್ ಮಾಡ್ಕೊಬಂದು. ಈ ಸ್ಟೇ ಹೆಂಗಿದೆ ಅಂದರೆ ಎಷ್ಟು ಒಳಗಡೆ ಇದೆ ಅಂದರೆ, ನಾವು ನೈಟ್ ಬರ್ತಾ ನಾನು ಕಾರ್ ಓಡಿಸ್ತಿದ್ದೀನಿ, ನನಗೆ ಫುಲ್ ಸೈಕ್ ಆಗ್ತಿದೆ. ಏನಿದು ಇಷ್ಟು ದೂರ ಹೋಗ್ತಾನೆ ಇದ್ದೀವಿ, ಅದು ಸಿಗ್ತಾನೆ ಇಲ್ವಲ್ಲ ಅಂತ ನೋಡಿದಾಗ ಬೀಚ್ ಮುಂದೆ ಒಂದು ಚಿಕ್ಕ ರೆಸಾರ್ಟ್ಗಿರೋದು ಹೋಮ್ ಸ್ಟೇ. ರೆಸಾರ್ಟ್ ಅಂತ ಹೇಳಲ್ಲ, ಚಿಕ್ಕ ಹೋಮ್ ಸ್ಟೇ. ಸೊ ಅಲೆಗಳ ಸೌಂಡ್ ಕೇಳ್ಕೊಂಡು ಆ್ಯಕ್ಚುಲಿ ನಾವು ನಿನ್ನೆ ನೈಟ್ ಬೀಚ್ ಹತ್ರ ಹೋಗಬೇಕು ಅಂತ ಅಂದ್ಕೊಂಡ್ವಿ. ಬಟ್ ಮಳೆ ಬರ್ತಿತ್ತು ಅಂತ ಹೇಳಿ ನಾವೇ ಹೋಗಲಿಲ್ಲ. ಇನ್ನು ಇಲ್ಲಿರೋರು ಹೇಳಿದ್ರು ಬೀಚ್ ಹತ್ರ ಯಾವುದೇ ಕಾರಣಕ್ಕೂ ಹೋಗಬೇಡಿ, ಸ್ಟ್ರಿಕ್ಟ್ ಆ್ಯಕ್ಷನ್ಸ್ ತೊಗೊಳ್ತಾರೆ ಅಂತ ಹೇಳಿ. ಹಾಗಾಗಿ ಆಗಬೇಕು ರಿಸ್ಕು ಅಂತ ಹೇಳಿ ನಾವು ಹೋಗಲಿಲ್ಲ. ಸೊ ಅದಕ್ಕೇ ನಿದ್ದೆ ಕಣ್ಣು ತುಂಬ ಇದೆ, ಇನ್ನೂ ಆಗಿಲ್ಲ. ಬಟ್ ಆದ್ರೂ ಹೋಗಿ ಮಜಾ ಮಾಡೋಣ, ಬೀಚ್ ಸೌಂಡ್ ಕೇಳೋಣ ಅಂತ ಹೇಳಿ ಬೀಚ್ ಥೆರಪಿ ಮಾಡೋಣ ಅಂತ ಹೇಳ್ತೀನಿ. ನನಗೆ ಫುಲ್ಲು ಬಾಲಿ ವೈಬ್ಸ್ ಬರ್ತಾ ಇದೆ ಇದೆಲ್ಲ. ಸೌಂಡ್ ಕೇಳ್ತಿದ್ರಿಗೆ ಎಂಥ ಥೆರಪಿ ಗುರು ಇದು. ನನಗೆ ದೇವಿ ದೇವಸ್ಥಾನದಲ್ಲಿ ಸಿಕ್ಕ ಮಳೆ ಇದು. ಆಗಲೇ ಮಳೆ ಬರ್ತಾ ಇದೆ. ಓಕೆ, ವಿ ಆರ್ ಡನ್ ಫಾರ್ ದ ಡೇ. ಆ್ಯಂಡ್ ಇವಾಗ ನಾವು ಹೊರಟಿರೋದು ಬೆಂಗಳೂರು ಕಡೆಗೆ. ಆಲ್ ಸೆಟ್. ಎಸ್, ಇದೊಂಥರ ಶಾರ್ಟ್ ಟ್ರಿಪ್ ಆಯಿತು. ಇಟ್ ವಾಸ್ ಗುಡ್, ಗ್ರೇಟ್, ಸಖತ್ತಾಗಿತ್ತು, ಮಜಾ ಮಾಡಿದೆ. ಶಾರ್ಟ್ ಟ್ರಿಪ್ ಆದರೂ ಇವಾಗ ನಮ್ಮ ಬೆಂಗಳೂರಿಗೆ ಹೋಗೋಣ. ಲೆಟ್ಸ್ ಗೋ. ಓಕೆ, ಫೈನಲಿ ಬೆಂಗಳೂರು ರೀಚ್ ಆಯಿತು, ಮನೆಯೂ ರೀಚ್ ಆಗಾಯಿತು. ಆ್ಯಂಡ್ ನಾನು ಹೇಳಿದ್ನಲ್ಲ ಪ್ರೀವಿಯಸ್ ಟೆಕ್ಸ್ಟ್ ನೋಟಲ್ಲಿ, ನನಗೆ ವ್ಲಾಗ್ ಮಾಡೋದಕ್ಕೆ ಪದೇ ಫೋನ್ ಎತ್ಕೊಂಡು ನಿಜ ತುಂಬ ಕಷ್ಟ ಇದೆ. ನಾನು ತುಂಬ ಈಸಿ ಇದೆ ಅಂತ ಅಂದ್ಕೊಂಡಿದ್ದೆ. ನಾವು ಆ್ಯಕ್ಟಿಂಗ್ ಮಾಡುವಾಗ ನಾವು ಹೇಳ್ತಿಲ್ಲ ತುಂಬ ಕಷ್ಟ ಇದೆ ಅಂತ. ಹಾಗೆ ವ್ಲಾಗ್ ಮಾಡೋದು ಕೂಡ ಇಟ್ ಈಸ್ ವೆರಿ ಟಫ್. ಆ್ಯಂಡ್ ಎಲ್ಲ ಕಡೆ ಫೋನ್ ಹಿಡ್ಕೊಂಡು ಮಾತಾಡೋದು ಆ್ಯಂಡ್ ಜನಕ್ಕೆ ಒಂದು ಮೆಸೇಜ್ ಕೊಡೋದು, ಅದು ಒಂದು ಈಸಿ ಜಾಬ್ ಅಲ್ಲ, ತುಂಬ ಕಷ್ಟ, ತುಂಬ ಪ್ರಿಪೇರ್ ಆಗಬೇಕು. ಆ್ಯಂಡ್ ಕೆಲವೊಬ್ರಿಗೆ ಸ್ಪಾಂಟೇನಿಯಸ್ ಆಗಿ ಅಂದರೆ ಸ್ಪಾಟ್ ಅಂದರೆ ಟಕ್ 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 ಅಂತ ಹೇಳ್ತಾರೆ. ಬಟ್ ನನಗೆ ಅದು ಇವಾಗ ಕಲಿತಿರೋದ್ರಿಂದ ABCD ಇಂದ ಕಲಿತಾ ಇದ್ದೀನಿ. ಆ್ಯಂಡ್ ಡೈಲಿ ವ್ಲಾಗ್ ಮಾಡ್ತಾರಲ್ಲ ಅವ್ರಿಗೆಲ್ಲ
ಸಲ್ಯೂಟ್ ಹೊಡಿಬೇಕು. ಬಿಕಾಸ್ ಯಪ್ಪ ಎಷ್ಟು ಕಷ್ಟ ಫೋನ್ ಇಟ್ಕೋಬೇಕು, ಅದ್ರ ಬಗ್ಗೆ ಹೇಳ್ತಾ ಹೋಗಬೇಕು. ಏನಾದರೂ ಒಂದು ಸಣ್ಣ ಪುಟ್ಟ ಮೈನರ್ ಮಿಸ್ಟೇಕ್ಸ್ ಇದ್ರು ಆ್ಯಂಡ್ ಕೆಲವೊಂದು SMP ಇಶ್ಯೂಸ್ ಅಂದರೆ ಏನಾದರೂ ಬೇರೆ ಥರದ ವ್ಲಾಗ್ದೆಲ್ಲ ಹಾಕಂಗಿರಲ್ಲ, ಅದೆಲ್ಲ ನೋಡ್ಕೋಬೇಕು, ಅದೆಲ್ಲ ಮಾಡಬೇಕು. ತುಂಬ ಕಷ್ಟ. ಬಟ್ ಎಂಡ್ ಆಫ್ ದ ಡೇ ಯಾರ್ಯಾರು ವ್ಲಾಗ್, ಡೈಲಿ ವ್ಲಾಗ್ ಆಗಲಿ ಮತ್ತೊಂದಾಗಲಿ ಮಾಡ್ತಾರೋ ಎಲ್ರಿಗೂ ಹ್ಯಾಟ್ಸ್ ಆಫ್. ಸರಿ, ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ವಿತ್ ಗುಡ್ ಕಾಂಟೆಂಟ್. ಆ್ಯಂಡ್ ಐ ಟ್ರೈ ಮೈ ಬೆಸ್ಟ್ ಒಳ್ಳೆ ಕಾಂಟೆಂಟ್ನ ಕೊಡೋದಕ್ಕೆ. ಆ್ಯಂಡ್ ಸ್ಟಿಲ್ ಲರ್ನಿಂಗ್ ಆಗಿರೋದ್ರಿಂದ ಇನ್ನೂ ಚೆಂದ ಮಾಡ್ತೀನಿ, ಇನ್ನು ಕಲಿತಾ ಇದ್ದೀನಿ. ಸೊ ನೀಡ್ ಆಲ್ ಯರ್ ಲವ್ ಆ್ಯಂಡ್ ಸಪೋರ್ಟ್. ಇಟ್ಸ್ ಎಂಡ್ ನೌ. ಲವ್ ಯು ಗೈಸ್, ಟೇಕ್ ಕೇರ್ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಬಾಯ್. ಈ ವ್ಲಾಗ್ ಸ್ವಲ್ಪ ಕಮ್ಮಿ ಇರುತ್ತೆ, ಅಂದರೆ ಏನು ಕಂಟೆಂಟ್ ಇರಲ್ಲ. ಸೊ ಆದರೂ ಪರವಾಗಿಲ್ಲ, ನೋಡಿ ಆನಂದಿಸಿ, ಖುಷಿ ಪಡಿ, ನನಗೂ ಖುಷಿ ಪಡಿಸಿ.